ಅಣ್ಣ ಬಡ್ಡಿಗೆ 20,000 ರೂಪಾಯಿ ದುಡ್ಡಿದ್ರೆ ಬೇಕಿತ್ತು ಕಣ. ನಮ್ ತಾಯಿ ಹಾಸ್ಪಿಟ್ಲಲ್ಲಿ ಅವ್ರೆ. ಗೊತ್ತು ತಾನೆ, ಬಡ್ಡಿ ಟೈಮ್ ಬಂದ್ಬಿಡ್ಬೇಕು. ಹ್ಞೂ ಸರಿ ಅಣ್ಣ, ಆಯ್ತು. ಏ ಕುಮಾರ, ಅಮೌಂಟ್ ಎತ್ಕೊಂಬರ. ಇದರಲ್ಲಿ 20,000 ಇದೆ, ಬೇಕಾದ್ರೆ ಎಣಿಸ್ಕೋ. ಅಣ್ಣ ನಿಮ್ಮೇಲೆ ತುಂಬಾ ನಂಬಿಕೆ ಐತೆ ಕಣ. ಎಣಿಸ್ಕೊಳ್ಳೋದೆಲ್ಲ ಏನು ಬೇಡ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಅಣ್ಣ. ಬರ್ತೀನಿ ಅಣ್ಣ. ರವಿ, ಕೊಂಟನ್ಗೆ ಈಗ ತನಕ ಕಾಸು ಕೊಟ್ಟು ಕಳ್ಸಿದೀನಿ, ವಾಡ್ ಕಿತ್ಕೊಂಬನ್ನಿ. ಸರಿ ಅಣ್ಣ, ಆಯ್ತು. ಕುಮಾರ ಎಲ್ಲಿದ್ದಿಲ್ಲ? ಅಡ್ಡದ ಹತ್ರ ಬಲ್ಲ ಇಲ್ಲಿ. ಅಣ್ಣ ಕಾಸು ಕೊಟ್ಬಿಡಿ ಅಣ್ಣ, ನಮ್ ತಾಯಿ ಹಾಸ್ಪಿಟಲ್ ಅವರೇ, ದಯವಿಟ್ಟು ಕೊಟ್ಬಿಡಿ ಅಣ್ಣ. ಕಾಸು ಕೊಟ್ಬಿಡಿ ಅಣ್ಣ, ನಮ್ ತಾಯಿ ಹಾಸ್ಪಿಟಲ್ ಅವರೇ, ಉಳಿಸ್ಕೋಬೇಕು ಕಣ. ಅಣ್ಣ ಕಾಸು ಕೊಡಿ ಅಣ್ಣ. ಕಾಸು ಅಣ್ಣ. ಬಾಸ್, ಕೆಲಸ ಮುಗೀತು ಬಾಸ್. ಬಾಂಡ್ರ ಕೂತ್ಕೊಳ್ರ. ಆ ಕುಂಟನ್ ಸೆರೆ ಕೊಟ್ರ ಕೊಡದ ಆ ನನ್ನ ಮಗ ಫುಲ್ಲು ಉಡಿಸು. ಅಣ್ಣ ಕಾಸು ಕೊಡಿ ಅಣ್ಣ ನಂದು. ಲೇ, ಉಡಿಸ್ ಮಾಡ್ದಂದಲ್ಲ, ಆ ಕುಂಟನ್ ಮಗ ನಡ್ಕೊಂಡೇ ಬರ್ತಾನೆ ಆರಾಮಾಗಿ. ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಅಣ್ಣ. ಆ ರೇಂಜ್ ಉಡಿಸ್ ಮಾಡ್ಬಿಟ್ಟಿದೀನಿ. ಅಣ್ಣ ಏನಣ್ಣ ಈ ತರ ಮೋಸ ಮಾಡ್ಬಿಟ್ಟಿದ್ದೀರ? ನಾನು ನನ್ನ ತಾಯಿ ಆಪರೇಷನ್ಗೋಸ್ಕರ ದುಡ್ಡಣ್ಣ ಕೇಳಿದ್ದು. ಈ ತರ ಮೋಸ ಯಾರಿಗೂ ಮಾಡ್ಬೇಡಿ ಕಣ, ಕೈ ಮುಗ್ದು ಕೇಳ್ಕೊತೀನಿ. ನಿಮ್ಗೂ ಒಬ್ರು ತಾಯಿ ಅವ್ರ. ದಯವಿಟ್ಟು ದುಡ್ಡು ಕೊಟ್ಬಿಡಿ ಅಣ್ಣ, ಕೈ ಮುಗ್ದು ಕೇಳ್ಕೊತೀನಿ. ಕೊಟ್ಕಳ್ಸೋ. ಅವ್ರ ತಾಯಿ ಬೇರೆ ಅಲ್ಲ, ನಮ್ಮ ತಾಯಿ ಬೇರೆ ಇಲ್ಲ. ನಾಳೆ ದಿವಸ ಇದೇ ಗತಿ ನಮಗ್ ಬಂದ್ರೆ ಏನೋ ಮಾಡೋದು? ಹೋಗೋ, ಮೊದಲು ನಿನ್ನ ತಾಯಿ ಉಳಿಸ್ಕೊಳ್ಳೋ. ಆ ದುಡ್ಡೇ ನಮಗೆ ಬೇಡ ಕಣೋ. ನಾಳೆ ದಿವಸ ಅದು ನಮ್ಮನ್ನ ಕಾಪಾಡುತ್ತೆ. ತಗೊಳ್ಳಿ ಅಣ್ಣ.